ಶಿವಮೊಗ್ಗದಲ್ಲಿ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿದ್ದಾಳೆ. 21 ವರ್ಷದ ವನಿಷಾ ಮೃತ ವಿದ್ಯಾರ್ಥಿನಿ ಅನ್ನೋದು ಗೊತ್ತಾಗ್ತಿದೆ. ಹಾಸ್ಟೆಲ್ನಲ್ಲೇ ನೇಣು ಬಿಗಿದುಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಅಂಬೇಡ್ಕರ್ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದೆ. ಶಿವಮೊಗ್ಗದ ಡಿವಿಎಸ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿನಿ ವನಿಷಾ, ಭದ್ರಾವತಿಯ ದೊಡ್ಡೇರಿ ಗಂಗೂರು ಗ್ರಾಮದ ವನಿಷಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಹಾಸ್ಟೆಲ್ನಲ್ಲೇ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿದ್ಯಾರ್ಥಿನಿ, ಆಕೆಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. 21 ವರ್ಷ, ಅಂಬೇಡ್ಕರ್ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಈಕೆ ಇದ್ಲು. ಶಿವಮೊಗ್ಗದ ಡಿವಿಎಸ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿನಿ. ಈಕೆಯ ಊರು ಭದ್ರಾವತಿಯ ದೊಡ್ಡೇರಿಯ ಗಂಗೂರು ಗ್ರಾಮ. ನಾನು ನೀನು ತುಂಬ ವೀಕ್ ಇದೆಯಮ್ಮ, ನಿನಗೇನಾದರೂ ಕಾಳುಗಳು ತಗೊಬಂದರೆ ತಿನ್ನು ಅಂತ ಹೇಳಿದೆ. ಅಮ್ಮ ನೀನು ಬಂದರೆ ದುಡ್ಡಿಲ್ಲ ಅಂದ್ಲು. ಇಲ್ಲ ಕಣೆ, ನೆನ್ನೆ ಇನ್ನು ಭದ್ರಾವತಿಗೆ ಹೋಗಿ ದುಡ್ಡೆಲ್ಲ ಬಿಡಿಸ್ಕೊಬಂದೆ, ನಾನು ನಿನಗೆ ಕೊಡಿಸ್ತೀನಿ ಬಾ ಅಂತ ಕರೆದೆ. ಅದಕ್ಕೆ ಸರಿ ಅಮ್ಮ ಬೆಳಿಗ್ಗೆ ಬರ್ತೀನಿ ಅಂದ್ಲು ಅವಳು. ಅಷ್ಟರೊಳಗಡೆ ಅವಳಿಗೆ ಏನಾಗಿತ್ತಂತಾನೆ ಗೊತ್ತಿಲ್ಲ ನನಗೆ. ಅವಳು ಬೆಳಿಗ್ಗೆ ನಾವೇ ಮಾಡ್ತಿದ್ವಿ ಅವಳಿಗೆ. ಬೆಳಿಗ್ಗೆ ಮಾಡಿಲ್ಲ ಅವಳು, ರಾತ್ರಿ ನೆನ್ನೆ ಸಂಜೆ 7:30 ಟೈಮ್ ಆಗಿತ್ತು, ಅವಾಗ ಮಾಡಿದ್ಲು. ನಾನು ಹೇಳಿದೆ ಅವಳಿಗೆ, ತುಂಬ ವೀಕ್ ಇದೆಯಾ ಬಾರಮ್ಮ ನೀನು ಕೊಡಿಸ್ತೀನಿ ನಾಳೆ ಅಂತ. ನಾನು ಯಾವಾಗಲೂ ಹಾಸ್ಟೆಲಲ್ಲಿ ಬಿಡಕ್ಕೆ ನನಗೆ ಇಷ್ಟನೇ ಇರ್ತಿರ್ಲಿಲ್ಲ. ನೀನು ಮನೆಗೆ ಬಾ ಅಂತ ಕರೀತಾ ಇದ್ದೆ ನಾನು. ಚೆನ್ನಾಗಿ ಓದ್ತಿದ್ಲು ಸರ್. ಆದರೆ ಈಗ ಸರಿ ಸ್ವಲ್ಪ ಅವಳು ಓದ್ತಿದ್ಲು ತುಂಬ. ಅವಳಿಗೆ ಓದಬಾರ್ದನ್ನೋ ಮನಸ್ಸೇನಿಲ್ಲ ಅವಳಿಗೆ, ಓದಬೇಕನ್ನೋ ಮನಸ್ಸೇ ಅವಳಿಗೆ. ನಾನು ಏನು ಹೇಳಲಿ ಸರ್ ಇನ್ನು ಮುಂದೆ? ಇವರು ಮಾತ್ರೆ ಕುಡಿದಿದ್ದಾರೆ ಅವರು ಅಂತ ಅಂದರು. ಅದಕ್ಕೆ ನಾನು ಬಂದೆ, ನಾನು ಭಾರಿ ಸೀರಿಯಸ್ ಐತೆ ಅಂತ ಬಂದು ಹೇಳಿದ್ದಷ್ಟೇ. ಹಿಡ್ಕೊಳಕ್ಕಾಗಲ್ಲ ರಂಜು. ವನಿಷಾ ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋದು ಕುಟುಂಬಸ್ಥರಿಗೂ ಕೂಡ ಗೊತ್ತಿಲ್ಲ. ಅವರಮ್ಮ ಮಾತನಾಡಬೇಕಿದ್ರೆ ಹೇಳಿದ್ರು, ಬರ್ತೀನಿ ಅಂತ ಹೇಳಿದ್ಲು. ಆದರೆ ಬೆಳಗಾಗುವಷ್ಟರಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾಳೆ. ಏನು ಕಾರಣ ಅನ್ನೋದು ನಮಗಿನ್ನೂ ಕೂಡ ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ. ಏನಾದರೂ ಪ್ರಕರಣ ದಾಖಲಾದರೆ, ಪೊಲೀಸರು ಏನಾದರೂ ತನಿಖೆಯನ್ನು ಕೈಗೆತ್ತಿಕೊಂಡ್ರೆ ವನಿಷಾ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದು ಗೊತ್ತಾಗುತ್ತೆ.